ರೇಣುಕಾಸ್ವಾಮಿ ಭೀಭತ್ಸ ಕೊಲೆ ಬಗ್ಗೆ ದರ್ಶನ್ ಒಪ್ಪಿಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಪ್ರಕರಣದ 8ನೇ ಆರೋಪಿಯೂ ಕೂಡ ಹತ್ಯೆ ಬಗ್ಗೆ ಸ್ನೇಹಿತರತ್ನ ಬಾಯ್ಬಿಟ್ಟಿದ್ನಂತೆ. ಎಲ್ಲವನ್ನೂ ಸಾಕ್ಷ್ಯ ಮಾಡಿಕೊಂಡಿರೋ ಪೊಲೀಸರು ದರ್ಶನ್ ವಿರುದ್ಧ ಸಾಕ್ಷಿಗಳ ವ್ಯೂಹವನ್ನೇ ಹೆಣೆದಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಮಾಹಿತಿ ಬಹಿರಂಗ. ಕೊಲೆ ವೇಳೆ ಭಾಗಿಯಾಗಿದ್ದು ಒಪ್ಪಿಕೊಂಡ ದಾಸನ ಬಳಿ ಕತೆ ಹೇಳಿದ ಆರೋಪಿ ನಂಬರ್ 8 ರವಿಶಂಕರ್ ಈ ವಿಚಾರವನ್ನ ಪೊಲೀಸರು ತನಿಖೆಯಲ್ಲಿ ಬಾಯ್ಬಿಡಿಸಿದ್ದಾರೆ. ಅಲ್ಲದೆ ಕತೆ ಕೇಳಿಸಿಕೊಂಡಿರುವಂತಹ ಸ್ನೇಹಿತನನ್ನೇ ಪೊಲೀಸರು ಈಗ ಸಾಕ್ಷ್ಯ ಮಾಡಿದ್ದಾರೆ. ಚಿತ್ರದುರ್ಗದಿಂದ ರೇಣುಕನ ಬಳಿ ಹೇಳಿದ್ದ, ಈಗ ಆತನನ್ನು ಪ್ರಮುಖ ಸಾಕ್ಷಿ ಹೇಳಿಕೆಯಾಗಿ ದಾಖಲಿಸಿಕೊಂಡಿದ್ದಾರೆ. ನಾನು ಕೊಲೆಯಲ್ಲಿ ಭಾಗಿಯಾಗಿದ್ದೇನೆಂದ್ರಂತೆ ಭೂಪತಿ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಹಂತ ಹಂತದಲ್ಲೂ ಸಾಕ್ಷಿ ಸ್ಟ್ರಾಂಗ್ ಆಗ್ತಿದೆ. ದರ್ಶನ್ ಸುತ್ತಮುತ್ತಲಿನವರಿಂದಲೇ ಮಹತ್ವದ ಸಾಕ್ಷಿಗಳು ಸ್ಟ್ರಾಂಗ್ ಎವಿಡೆನ್ಸ್ ಆಗ್ತಾ ಇವೆ. ಇದಷ್ಟೇ ಅಲ್ಲದೆ ಕೊಲೆಯಲ್ಲಿ ಭಾಗಿಯಾಗಿರುವುದು ಸ್ವತಃ ದರ್ಶನ್ ಒಪ್ಪಿಕೊಂಡಿದ್ದಾರೆ. ಕೊಲೆಗೆ 83,000 ಹಣವನ್ನ ಬಳಸಿಕೊಂಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಸ್ವಇಚ್ಛಾ ಹೇಳಿಕೆ ನೀಡುವಾಗ ಒಪ್ಪಿಕೊಂಡಿರೋ ಆರೋಪಿ ದರ್ಶನ್ ಮೇಕಪ್ ಮ್ಯಾನ್, ಕಾಸ್ಟ್ಯೂಮ್ ಡಿಸೈನರ್, ಸ್ಟೋನಿ ಬ್ರೂಕ್ ಸಿಬ್ಬಂದಿಯಿಂದಲೂ ದರ್ಶನ್ ಭಾಗಿ ಬಗ್ಗೆ ಹೇಳಿಕೆ ನೀಡಿದ್ರು. ಮನೆ, ರೆಸ್ಟೋ ಬಾರ್, ಶೂಟಿಂಗ್ ಸ್ಪಾಟ್, ಮೈಸೂರು ಜಿಮ್ ಸೇರಿ ಹಲವೆಡೆಯ ಪ್ರಮುಖ ಸಾಕ್ಷಿಗಳನ್ನ ದಾಖಲಿಸಿರುವ ಪೊಲೀಸರು ಪಿನ್ ಟು ಪಿನ್ ಮಾಹಿತಿಯನ್ನ. ರೇಣುಕಾಸ್ವಾಮಿ ಭೀಭತ್ಸ ಕೊಲೆ ಬಗ್ಗೆ ದರ್ಶನ್ ಒಪ್ಪಿಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಪ್ರಕರಣದ 8ನೇ ಆರೋಪಿಯೂ ಕೂಡ ಹತ್ಯೆ ಬಗ್ಗೆ ಸ್ನೇಹಿತರತ್ನ ಬಾಯ್ಬಿಟ್ಟಿದ್ನಂತೆ. ಎಲ್ಲವನ್ನೂ ಸಾಕ್ಷ್ಯ ಮಾಡಿಕೊಂಡಿರೋ ಪೊಲೀಸರು ದರ್ಶನ್ ವಿರುದ್ಧ ಸಾಕ್ಷಿಗಳ ವ್ಯೂಹವನ್ನೇ ಹೆಣೆದಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಮಾಹಿತಿ ಬಹಿರಂಗ. ಕೊಲೆ ವೇಳೆ ಭಾಗಿಯಾಗಿದ್ದು ಒಪ್ಪಿಕೊಂಡ ದಾಸನ ಬಳಿ ಕತೆ ಹೇಳಿದ ಆರೋಪಿ ನಂಬರ್ 8 ರವಿಶಂಕರ್ ಈ ವಿಚಾರವನ್ನ ಪೊಲೀಸರು ತನಿಖೆಯಲ್ಲಿ ಬಾಯ್ಬಿಡಿಸಿದ್ದಾರೆ. ಅಲ್ಲದೆ ಕತೆ ಕೇಳಿಸಿಕೊಂಡಿರುವಂತಹ ಸ್ನೇಹಿತನನ್ನೇ ಪೊಲೀಸರು ಈಗ ಸಾಕ್ಷ್ಯ ಮಾಡಿದ್ದಾರೆ. ಚಿತ್ರದುರ್ಗದಿಂದ ರೇಣುಕನ ಬಳಿ ಹೇಳಿದ್ದ, ಈಗ ಆತನನ್ನು ಪ್ರಮುಖ ಸಾಕ್ಷಿ ಹೇಳಿಕೆಯಾಗಿ ದಾಖಲಿಸಿಕೊಂಡಿದ್ದಾರೆ. ನಾನು ಕೊಲೆಯಲ್ಲಿ ಭಾಗಿಯಾಗಿದ್ದೇನೆಂದ್ರಂತೆ ಭೂಪತಿ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಹಂತ ಹಂತದಲ್ಲೂ ಸಾಕ್ಷಿ ಸ್ಟ್ರಾಂಗ್ ಆಗ್ತಿದೆ. ದರ್ಶನ್ ಸುತ್ತಮುತ್ತಲಿನವರಿಂದಲೇ ಮಹತ್ವದ ಸಾಕ್ಷಿಗಳು ಸ್ಟ್ರಾಂಗ್ ಎವಿಡೆನ್ಸ್ ಆಗ್ತಾ ಇವೆ. ಇದಷ್ಟೇ ಅಲ್ಲದೆ ಕೊಲೆಯಲ್ಲಿ ಭಾಗಿಯಾಗಿರುವುದು ಸ್ವತಃ ದರ್ಶನ್ ಒಪ್ಪಿಕೊಂಡಿದ್ದಾರೆ. ಕೊಲೆಗೆ 83,000 ಹಣವನ್ನ ಬಳಸಿಕೊಂಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಸ್ವಇಚ್ಛಾ ಹೇಳಿಕೆ ನೀಡುವಾಗ ಒಪ್ಪಿಕೊಂಡಿರೋ ಆರೋಪಿ ದರ್ಶನ್ ಮೇಕಪ್ ಮ್ಯಾನ್, ಕಾಸ್ಟ್ಯೂಮ್ ಡಿಸೈನರ್, ಸ್ಟೋನಿ ಬ್ರೂಕ್ ಸಿಬ್ಬಂದಿಯಿಂದಲೂ ದರ್ಶನ್ ಭಾಗಿ ಬಗ್ಗೆ ಹೇಳಿಕೆ ನೀಡಿದ್ರು. ಮನೆ, ರೆಸ್ಟೋ ಬಾರ್, ಶೂಟಿಂಗ್ ಸ್ಪಾಟ್, ಮೈಸೂರು ಜಿಮ್ ಸೇರಿ ಹಲವೆಡೆಯ ಪ್ರಮುಖ ಸಾಕ್ಷಿಗಳನ್ನ ದಾಖಲಿಸಿರುವ ಪೊಲೀಸರು ಪಿನ್ ಟು ಪಿನ್ ಮಾಹಿತಿಯನ್ನ. ರೇಣುಕಾಸ್ವಾಮಿ ಭೀಭತ್ಸ ಕೊಲೆ ಬಗ್ಗೆ ದರ್ಶನ್ ಒಪ್ಪಿಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಪ್ರಕರಣದ 8ನೇ ಆರೋಪಿಯೂ ಕೂಡ ಹತ್ಯೆ ಬಗ್ಗೆ ಸ್ನೇಹಿತರತ್ನ ಬಾಯ್ಬಿಟ್ಟಿದ್ನಂತೆ. ಎಲ್ಲವನ್ನೂ ಸಾಕ್ಷ್ಯ ಮಾಡಿಕೊಂಡಿರೋ ಪೊಲೀಸರು ದರ್ಶನ್ ವಿರುದ್ಧ ಸಾಕ್ಷಿಗಳ ವ್ಯೂಹವನ್ನೇ ಹೆಣೆದಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಮಾಹಿತಿ ಬಹಿರಂಗ. ಕೊಲೆ ವೇಳೆ ಭಾಗಿಯಾಗಿದ್ದು ಒಪ್ಪಿಕೊಂಡ ದಾಸನ ಬಳಿ ಕತೆ ಹೇಳಿದ ಆರೋಪಿ ನಂಬರ್ 8 ರವಿಶಂಕರ್ ಈ ವಿಚಾರವನ್ನ ಪೊಲೀಸರು ತನಿಖೆಯಲ್ಲಿ ಬಾಯ್ಬಿಡಿಸಿದ್ದಾರೆ. ಅಲ್ಲದೆ ಕತೆ ಕೇಳಿಸಿಕೊಂಡಿರುವಂತಹ ಸ್ನೇಹಿತನನ್ನೇ ಪೊಲೀಸರು ಈಗ ಸಾಕ್ಷ್ಯ ಮಾಡಿದ್ದಾರೆ. ಚಿತ್ರದುರ್ಗದಿಂದ ರೇಣುಕನ ಬಳಿ ಹೇಳಿದ್ದ, ಈಗ ಆತನನ್ನು ಪ್ರಮುಖ ಸಾಕ್ಷಿ ಹೇಳಿಕೆಯಾಗಿ ದಾಖಲಿಸಿಕೊಂಡಿದ್ದಾರೆ. ನಾನು ಕೊಲೆಯಲ್ಲಿ ಭಾಗಿಯಾಗಿದ್ದೇನೆಂದ್ರಂತೆ ಭೂಪತಿ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಹಂತ ಹಂತದಲ್ಲೂ ಸಾಕ್ಷಿ ಸ್ಟ್ರಾಂಗ್ ಆಗ್ತಿದೆ. ದರ್ಶನ್ ಸುತ್ತಮುತ್ತಲಿನವರಿಂದಲೇ ಮಹತ್ವದ ಸಾಕ್ಷಿಗಳು ಸ್ಟ್ರಾಂಗ್ ಎವಿಡೆನ್ಸ್ ಆಗ್ತಾ ಇವೆ. ಇದಷ್ಟೇ ಅಲ್ಲದೆ ಕೊಲೆಯಲ್ಲಿ ಭಾಗಿಯಾಗಿರುವುದು ಸ್ವತಃ ದರ್ಶನ್ ಒಪ್ಪಿಕೊಂಡಿದ್ದಾರೆ. ಕೊಲೆಗೆ 83,000 ಹಣವನ್ನ ಬಳಸಿಕೊಂಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಸ್ವಇಚ್ಛಾ ಹೇಳಿಕೆ ನೀಡುವಾಗ ಒಪ್ಪಿಕೊಂಡಿರೋ ಆರೋಪಿ ದರ್ಶನ್ ಮೇಕಪ್ ಮ್ಯಾನ್, ಕಾಸ್ಟ್ಯೂಮ್ ಡಿಸೈನರ್, ಸ್ಟೋನಿ ಬ್ರೂಕ್ ಸಿಬ್ಬಂದಿಯಿಂದಲೂ ದರ್ಶನ್ ಭಾಗಿ ಬಗ್ಗೆ ಹೇಳಿಕೆ ನೀಡಿದ್ರು. ಮನೆ, ರೆಸ್ಟೋ ಬಾರ್, ಶೂಟಿಂಗ್ ಸ್ಪಾಟ್, ಮೈಸೂರು ಜಿಮ್ ಸೇರಿ ಹಲವೆಡೆಯ ಪ್ರಮುಖ ಸಾಕ್ಷಿಗಳನ್ನ ದಾಖಲಿಸಿರುವ ಪೊಲೀಸರು ಪಿನ್ ಟು ಪಿನ್ ಮಾಹಿತಿಯನ್ನ. ರೇಣುಕಾಸ್ವಾಮಿ ಭೀಭತ್ಸ ಕೊಲೆ ಬಗ್ಗೆ ದರ್ಶನ್ ಒಪ್ಪಿಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಪ್ರಕರಣದ 8ನೇ ಆರೋಪಿಯೂ ಕೂಡ ಹತ್ಯೆ ಬಗ್ಗೆ ಸ್ನೇಹಿತರತ್ನ ಬಾಯ್ಬಿಟ್ಟಿದ್ನಂತೆ. ಎಲ್ಲವನ್ನೂ ಸಾಕ್ಷ್ಯ ಮಾಡಿಕೊಂಡಿರೋ ಪೊಲೀಸರು ದರ್ಶನ್ ವಿರುದ್ಧ ಸಾಕ್ಷಿಗಳ ವ್ಯೂಹವನ್ನೇ ಹೆಣೆದಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಮಾಹಿತಿ ಬಹಿರಂಗ.
ಕೊಲೆ ವೇಳೆ ಭಾಗಿಯಾಗಿದ್ದು ಒಪ್ಪಿಕೊಂಡ ದಾಸನ ಬಳಿ ಕತೆ ಹೇಳಿದ ಆರೋಪಿ ನಂಬರ್ 8 ರವಿಶಂಕರ್. ಈ ವಿಚಾರವನ್ನ ಪೊಲೀಸರು ತನಿಖೆಯಲ್ಲಿ ಬಾಯ್ಬಿಡಿಸಿದ್ದಾರೆ. ಅಲ್ಲದೆ ಕತೆ ಕೇಳಿಸಿಕೊಂಡಿರುವಂತಹ ಸ್ನೇಹಿತನನ್ನೇ ಪೊಲೀಸರು ಈಗ ಸಾಕ್ಷ್ಯ ಮಾಡಿದ್ದಾರೆ. ಚಿತ್ರದುರ್ಗದಿಂದ ರೈತನ ಬಳಿ ಹೇಳಿದ್ದ, ಈಗ ಆತನನ್ನು ಪ್ರಮುಖ ಸಾಕ್ಷಿ ಹೇಳಿಕೆಯಾಗಿ ದಾಖಲಿಸಿಕೊಂಡಿದ್ದಾರೆ. ನಾನು ಕೊಲೆಯಲ್ಲಿ ಭಾಗಿಯಾಗಿದ್ದೇನೆಂದರಂತೆ ಭೂಪತಿ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಹಂತ ಹಂತದಲ್ಲೂ ಸಾಕ್ಷಿ ಸ್ಟ್ರಾಂಗ್ ಆಗ್ತಿದೆ. ದರ್ಶನ್ ಸುತ್ತಮುತ್ತಲಿನವರಿಂದಲೇ ಮಹತ್ವದ ಸಾಕ್ಷಿಗಳು, ಸ್ಟ್ರಾಂಗ್ ಎವಿಡೆನ್ಸ್ ಆಗ್ತಾ ಇವೆ. ಇದಷ್ಟೇ ಅಲ್ಲದೆ ಕೊಲೆಯಲ್ಲಿ ಭಾಗಿಯಾಗಿರುವುದು ಸ್ವತಃ ದರ್ಶನ್ ಒಪ್ಪಿಕೊಂಡಿದ್ದಾರೆ. ಕೊಲೆಗೆ 83,000 ಹಣವನ್ನ ಬಳಸಿಕೊಂಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಸ್ವಇಚ್ಛಾ ಹೇಳಿಕೆ ನೀಡುವಾಗ ಒಪ್ಪಿಕೊಂಡಿರೋ ಆರೋಪಿ ದರ್ಶನ್ ಮೇಕಪ್ ಮ್ಯಾನ್, ಕಾಸ್ಟ್ಯೂಮ್ ಡಿಸೈನರ್, ಸ್ಟೋನಿ ಬ್ರೂಕ್ ಸಿಬ್ಬಂದಿಯಿಂದಲೂ ದರ್ಶನ್ ಭಾಗಿ ಬಗ್ಗೆ ಹೇಳಿಕೆ ನೀಡಿದ್ರು. ಮನೆ, ರೆಸ್ಟೋ ಬಾರ್, ಶೂಟಿಂಗ್ ಸ್ಪಾಟ್, ಮೈಸೂರು ಜಿಮ್ ಸೇರಿ ಹಲವೆಡೆಯ ಪ್ರಮುಖ ಸಾಕ್ಷಿಗಳನ್ನ ದಾಖಲಿಸಿರುವ ಪೊಲೀಸರು ಪಿನ್ ಟು ಪಿನ್ ಮಾಹಿತಿಯನ್ನ. ರೇಣುಕಾಸ್ವಾಮಿ ಭೀಭತ್ಸ ಕೊಲೆ ಬಗ್ಗೆ ದರ್ಶನ್ ಒಪ್ಪಿಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಪ್ರಕರಣದ 8ನೇ ಆರೋಪಿಯು ಕೂಡ ಹತ್ಯೆ ಬಗ್ಗೆ ಸ್ನೇಹಿತರತ್ನ ಬಾಯ್ಬಿಟ್ಟಿದ್ದಂತೆ. ಎಲ್ಲವನ್ನೂ ಸಾಕ್ಷ್ಯ ಮಾಡಿಕೊಂಡಿರೋ ಪೊಲೀಸರು ದರ್ಶನ್ ವಿರುದ್ಧ ಸಾಕ್ಷಿಗಳ ವ್ಯೂಹವನ್ನೇ ಹೆಣೆದಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಮಾಹಿತಿ ಬಹಿರಂಗ. ಕೊಲೆ ವೇಳೆ ಭಾಗಿಯಾಗಿದ್ದು ಒಪ್ಪಿಕೊಂಡ ದಾಸನ ಬಳಿ ಕತೆ ಹೇಳಿದ ಆರೋಪಿ ನಂಬರ್ 8 ರವಿಶಂಕರ್. ಈ ವಿಚಾರವನ್ನ ಪೊಲೀಸರು ತನಿಖೆಯಲ್ಲಿ ಬಾಯ್ಬಿಡಿಸಿದ್ದಾರೆ. ಅಲ್ಲದೆ ಕತೆ ಕೇಳಿಸಿಕೊಂಡಿರುವಂತಹ ಸ್ನೇಹಿತನನ್ನೇ ಪೊಲೀಸರು ಈಗ ಸಾಕ್ಷ್ಯ ಮಾಡಿದ್ದಾರೆ. ಚಿತ್ರದುರ್ಗದಿಂದ ರೈತನ ಬಳಿ ಹೇಳಿದ್ದ, ಈಗ ಆತನನ್ನು ಪ್ರಮುಖ ಸಾಕ್ಷಿ ಹೇಳಿಕೆಯಾಗಿ ದಾಖಲಿಸಿಕೊಂಡಿದ್ದಾರೆ. ನಾನು ಕೊಲೆಯಲ್ಲಿ ಭಾಗಿಯಾಗಿದ್ದೇನೆಂದರಂತೆ ಭೂಪತಿ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಹಂತ ಹಂತದಲ್ಲೂ ಸಾಕ್ಷಿ ಸ್ಟ್ರಾಂಗ್ ಆಗ್ತಿದೆ. ದರ್ಶನ್ ಸುತ್ತಮುತ್ತಲಿನವರಿಂದಲೇ ಮಹತ್ವದ ಸಾಕ್ಷಿಗಳು, ಸ್ಟ್ರಾಂಗ್ ಎವಿಡೆನ್ಸ್ ಆಗ್ತಾ ಇವೆ. ಇದಷ್ಟೇ ಅಲ್ಲದೆ ಕೊಲೆಯಲ್ಲಿ ಭಾಗಿಯಾಗಿರುವುದು ಸ್ವತಃ ದರ್ಶನ್ ಒಪ್ಪಿಕೊಂಡಿದ್ದಾರೆ. ಕೊಲೆಗೆ 83,000 ಹಣವನ್ನ ಬಳಸಿಕೊಂಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಸ್ವಇಚ್ಛಾ ಹೇಳಿಕೆ ನೀಡುವಾಗ ಒಪ್ಪಿಕೊಂಡಿರೋ ಆರೋಪಿ ದರ್ಶನ್ ಮೇಕಪ್ ಮ್ಯಾನ್, ಕಾಸ್ಟ್ಯೂಮ್ ಡಿಸೈನರ್, ಸ್ಟೋನಿ ಬ್ರೂಕ್ ಸಿಬ್ಬಂದಿಯಿಂದಲೂ ದರ್ಶನ್ ಭಾಗಿ ಬಗ್ಗೆ ಹೇಳಿಕೆ ನೀಡಿದ್ರು. ಮನೆ, ರೆಸ್ಟೋ ಬಾರ್, ಶೂಟಿಂಗ್ ಸ್ಪಾಟ್, ಮೈಸೂರು ಜಿಮ್ ಸೇರಿ ಹಲವೆಡೆಯ ಪ್ರಮುಖ ಸಾಕ್ಷಿಗಳನ್ನ ದಾಖಲಿಸಿರುವ ಪೊಲೀಸರು ಪಿನ್ ಟು ಪಿನ್ ಮಾಹಿತಿಯನ್ನ. ರೇಣುಕಾಸ್ವಾಮಿ ಭೀಭತ್ಸ ಕೊಲೆ ಬಗ್ಗೆ ದರ್ಶನ್ ಒಪ್ಪಿಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಪ್ರಕರಣದ 8ನೇ ಆರೋಪಿಯು ಕೂಡ ಹತ್ಯೆ ಬಗ್ಗೆ ಸ್ನೇಹಿತರತ್ನ ಬಾಯ್ಬಿಟ್ಟಿದ್ದಂತೆ. ಎಲ್ಲವನ್ನೂ ಸಾಕ್ಷ್ಯ ಮಾಡಿಕೊಂಡಿರೋ ಪೊಲೀಸರು ದರ್ಶನ್ ವಿರುದ್ಧ ಸಾಕ್ಷಿಗಳ ವ್ಯೂಹವನ್ನೇ ಹೆಣೆದಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಮಾಹಿತಿ ಬಹಿರಂಗ. ಕೊಲೆ ವೇಳೆ ಭಾಗಿಯಾಗಿದ್ದು ಒಪ್ಪಿಕೊಂಡ ದಾಸನ ಬಳಿ ಕತೆ ಹೇಳಿದ ಆರೋಪಿ ನಂಬರ್ 8 ರವಿಶಂಕರ್. ಈ ವಿಚಾರವನ್ನ ಪೊಲೀಸರು ತನಿಖೆಯಲ್ಲಿ ಬಾಯ್ಬಿಡಿಸಿದ್ದಾರೆ. ಅಲ್ಲದೆ ಕತೆ ಕೇಳಿಸಿಕೊಂಡಿರುವಂತಹ ಸ್ನೇಹಿತನನ್ನೇ ಪೊಲೀಸರು ಈಗ ಸಾಕ್ಷ್ಯ ಮಾಡಿದ್ದಾರೆ. ಚಿತ್ರದುರ್ಗದಿಂದ ರೈತನ ಬಳಿ ಹೇಳಿದ್ದ, ಈಗ ಆತನನ್ನು ಪ್ರಮುಖ ಸಾಕ್ಷಿ ಹೇಳಿಕೆಯಾಗಿ ದಾಖಲಿಸಿಕೊಂಡಿದ್ದಾರೆ. ನಾನು ಕೊಲೆಯಲ್ಲಿ ಭಾಗಿಯಾಗಿದ್ದೇನೆಂದರಂತೆ ಭೂಪತಿ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಹಂತ ಹಂತದಲ್ಲೂ ಸಾಕ್ಷಿ ಸ್ಟ್ರಾಂಗ್ ಆಗ್ತಿದೆ. ದರ್ಶನ್ ಸುತ್ತಮುತ್ತಲಿನವರಿಂದಲೇ ಮಹತ್ವದ ಸಾಕ್ಷಿಗಳು, ಸ್ಟ್ರಾಂಗ್ ಎವಿಡೆನ್ಸ್ ಆಗ್ತಾ ಇವೆ. ಇದಷ್ಟೇ ಅಲ್ಲದೆ ಕೊಲೆಯಲ್ಲಿ ಭಾಗಿಯಾಗಿರುವುದು ಸ್ವತಃ ದರ್ಶನ್ ಒಪ್ಪಿಕೊಂಡಿದ್ದಾರೆ. ಕೊಲೆಗೆ 83,000 ಹಣವನ್ನ ಬಳಸಿಕೊಂಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಸ್ವಇಚ್ಛಾ ಹೇಳಿಕೆ ನೀಡುವಾಗ ಒಪ್ಪಿಕೊಂಡಿರೋ ಆರೋಪಿ ದರ್ಶನ್ ಮೇಕಪ್ ಮ್ಯಾನ್, ಕಾಸ್ಟ್ಯೂಮ್ ಡಿಸೈನರ್, ಸ್ಟೋನಿ ಬ್ರೂಕ್ ಸಿಬ್ಬಂದಿಯಿಂದಲೂ ದರ್ಶನ್ ಭಾಗಿ ಬಗ್ಗೆ ಹೇಳಿಕೆ ನೀಡಿದ್ರು. ಮನೆ, ರೆಸ್ಟೋ ಬಾರ್, ಶೂಟಿಂಗ್ ಸ್ಪಾಟ್, ಮೈಸೂರು ಜಿಮ್ ಸೇರಿ ಹಲವೆಡೆಯ ಪ್ರಮುಖ ಸಾಕ್ಷಿಗಳನ್ನ ದಾಖಲಿಸಿರುವ ಪೊಲೀಸರು ಪಿನ್ ಟು ಪಿನ್ ಮಾಹಿತಿಯನ್ನ